ದಯವಿಟ್ಟು ಅಲ್ಪಸಂಖ್ಯಾತರು ಮುಸಲ್ಮಾನರು ನಮ್ಮ ಹೆಸರು ಉಪಯೋಗಿಸ್ಕೊಳ್ಳೇಬೇಡ್ರಿ. ಬಿಜೆಪಿಯವ್ರಿಗೂ ಕೈ ಮುಗಿದು ಹೇಳ್ತೀನಿ, ಕಾಂಗ್ರೆಸ್ನವ್ರಿಗೂ ಕೈ ಮುಗಿದು ಹೇಳ್ತೀನಿ, ನಮ್ಮ ಪಾಡಿ ನಮಗೆ ಬಿಟ್ಟು ಬಿಡಿ. ಓಲೈಸೋದು ಏನು ಓಲೈಸಿದ್ದಾರೆ? ಎಪ್ಪತ್ತೆರಡು ವರ್ಷ ಆಗೋಯ್ತು. ಸಹಚಾರ ಕಮಿಷನ್ ರಿಪೋರ್ಟ್ ಹೇಳುತ್ತೆ ದಲಿತರಿಗಿಂತಲೂ ಕೆಟ್ಟ ಪರಿಸ್ಥಿತಿ ಇದೆ ಅಲ್ಪಸಂಖ್ಯಾತರದ್ದು ಅಂತ. ಆದ್ರೂ ನಾವು ಅದಕ್ಕೆ ಚಳವಳಿ ಮಾಡಲಿಲ್ಲ. ನಾವು ಸುಮ್ಮನೆ ಶಾಂತಿಯಿಂದ ನೆಮ್ಮದಿಯಿಂದ ಈ ದೇಶದಲ್ಲಿ ಶಾಂತಿ ನೆಲೆನಿಲ್ಲ ಅಂತ ಹೇಳಿ ಎಂತೆಂತ ಕಾನೂನುಗಳು ಬಂದರೂ ಕೂಡ ನಾವು ತಲೆಬಾಗಿ ಹೋಗ್ತಾ ಇದ್ದೀವಿ. ಇದು ಬಹುತೇಕವಾಗಿ ಮೋದಿಯವರು ಈಗಲಾದ್ರೂ ಅರ್ಥ ಮಾಡ್ಕೊಂಡು ಇದಕ್ಕೊಂದು ಕ್ಲಾರಿಫಿಕೇಶನ್ ಅವ್ರು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನೀವೇ ಹೇಳಿದ್ರಿ, ಎಲ್ಲಿದೆ ಸಬ್ಕಾ ವಿಕಾಸ್? ಯಾವ್ದಾದ್ರೂ ದೇಶದಲ್ಲಿ ಒಂದು ಜಾತಿಗೆ ಇನ್ನೊಬ್ರು ಜಾತಿ ಮಾಂಗಲ್ಯ ತೆಗೆದು ಕೊಡ್ತಾರೆ ಅನ್ನಕ್ಕಂಥದ್ದು ನೀವು ಊಹಿಸೋದಕ್ಕೆಲ್ಲಾದ್ರೂ ಸಾಧ್ಯವ? ಇದೇ ನಮ್ಮ ಮನಸ್ಸಿನ ನೋವಾಗಿದ್ದು. ಅದೇನೇ ಇರಲಿ, ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತೆ. ಮೋದಿ ಅವರಿಗೆ ಒಂದು ಹತಾಶೆ ಇದೆ, ಅವರೇ ಬರ್ತಾರೆ, ಆದ್ರೆ ಇಷ್ಟು ಮೆಜಾರಿಟಿ ಅವ್ರಿಗೆ ಬರ್ಲಿಕ್ಕಿಲ್ಲ. ಬೇರೆ ಪಕ್ಷದ ಬೆಂಬಲ ಪಡಿಬೇಕಾಗತ್ತೆ ಅವರು. ಅದೇನೇ ಇರಲಿ, ಇವತ್ತು ಅನ್ಎಂಪ್ಲಾಯ್ಮೆಂಟು, ಎಕನಾಮಿಕ್ ಅಧೋಗತಿ ಹೋಗಿದೆ. ರಾಷ್ಟ್ರದ ಜನ 100% ಮತದಾನ ಈ ರಾಜ್ಯದಲ್ಲಿ 26 ಮತ್ತು 7ನೇ ತಾರೀಕಿಗೆ ಮನೆಯಿಂದ ಹೊರಗೆ ಬಂದು ಮತದಾನ ಮಾಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ. ಇನ್ನ ನನ್ನ ಜೊತೆಲಿದ್ದಂತ ಎಲ್ಲ ಜನತಾದಳದ ನಾಯಕರು, ಕಾರ್ಯಕರ್ತರು ಅವ್ರಿಗಾಗಲೇ ಸಂದೇಶ ಕೊಟ್ಟಿದ್ದೇವೆ. ಅವರು ಕಾಂಗ್ರೆಸ್ ಪರ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಏನ್ ಜನತಾದಳದ ಬಗ್ಗೆ ಹೇಳಿದ್ನೋ ಕೊನೆಗೆ ಅದೇ ಆಯ್ತು. ದೇವೇಗೌಡರ ವ್ಯಕ್ತಿತ್ವವನ್ನು ತಗೊಂಡೋಗಿ ಅಮಿತ್ ಶಾ ಮನೆಗೆ ಮಾರಿದ್ರು. 3 ಸೀಟು ಇಲ್ದೇನೆ 4 ಸೀಟ್ ನಾವು ಗೆಲ್ತಿದ್ವಿ. ಈ 3 ಸೀಟ್ನಲ್ಲಿ ಎಷ್ಟು ಸೀಟ್ ಗೆಲ್ತಾರೆ ಅಂತ ಎಲೆಕ್ಷನ್ ಬಂದ್ಮೇಲೆ ನಿಮಗೆ ಗೊತ್ತಾಗತ್ತೆ. ದುರ್ದೈವ, ಇಂಥ ಪರಿಸ್ಥಿತಿ ಭಾರತದ ಒಬ್ಬ ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿ ಬರಬಾರ್ದಾಗಿತ್ತು. ಅವರೇ ಮಾಡ್ಕೊಂಡ್ರಿ ಇದನ್ನ. ಸೊ ಅಲ್ಲೂ ಕೂಡ ಶಕ್ತಿಯುತವಾಗಿ ಜನತಾದಳದ ಸಾಮಾನ್ಯ ಕಾರ್ಯಕರ್ತರು ಕೂಡ ಅಲ್ಲಿ ಇಂಡಿಯಾ ಕ್ಯಾಂಡಿಡೇಟ್ಗಳಿಗೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.